ಹಾಯ್ ಗಾಯ್ಸ್, ವೆಲ್ಕಮ್ ಟು ಡೇ 16 ಆಫ್ 100 ಡೇಸ್ ಹಾರ್ಟ್ ಚಾಲೆಂಜ್. ನೆನ್ನೆ ಸ್ವಲ್ಪ ಬೇಗ ಎದ್ದಿದ್ದ ಕಾರಣ ಇವತ್ತೊಂದು ಸ್ವಲ್ಪ ಲೇಟ್ ಆಗಿದ್ದೆ. ಎದ್ದು ರೆಡಿ ಆಗೋಷ್ಟೊಳಗೆ ನಮ್ಮಮ್ಮ ಪೊಂಗಲ್ ಮಾಡಿದ್ರು, ಸಕ್ಕತ್ತಾಗಿತ್ತು ಗೈಸ್. ಅದಾದ್ಮೇಲೆ ಡ್ರೈ ಫ್ರೂಟ್ ಜ್ಯೂಸ್ ಕುಡಿಬೇಕನ್ನಿಸ್ತು, ಕುಡ್ಕೊಂಡು ಅದಾದ್ಮೇಲೆ ಕತ್ನೋವು ಇರೋ ಕಾರಣ ಐಸ್ ಪ್ಯಾಕ್ ಇಟ್ಕೊಂಡೆ. ಡೈರೆಕ್ಟಾಗಿ ಪಂಚರ್ ಅಂಗಡಿ ಅವನ ಹತ್ರ ಹೋಗಿ ನನ್ನ ಗಾಡಿಗೆ ಪಂಚರ್ ಹಾಕು ಅಂತ ಹೇಳ್ಬಿಟ್ಟು ನಾನು ರ್ಯಾಪಿಡೋ ಬುಕ್ ಮಾಡ್ಕೊಂಡು ನಾನು ಜಿಮ್ ಕಡೆಗೆ ಹೋಗೇ ಬಿಟ್ಟೆ. ಜಿಮ್ಗೆ ಹೋಗ್ತಾ ಇದ್ದಂಗೆ ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ಟ್ರೆಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕತ್ನೋವು ಇರೋ ಕಾರಣ ಅದರದೇ ಆದಂಥ ಒಂದು ಸ್ವಲ್ಪ ವರ್ಕೌಟ್ ಮಾಡ್ಕೊಂಡು ಅದಾದ್ಮೇಲೆ ಕಾರ್ಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಅರ್ಧ ಗಂಟೆ ಸ್ಕಿಪ್ಪಿಂಗು, ಜಂಪಿಂಗ್ ಜಾಕ್ಸು, ಹೈ ನೀಸು ಮತ್ತೆ ಬರ್ಪೀಸ್ ಇದನ್ನೆಲ್ಲದನ್ನು ಮಾಡ್ಕೊಂಡು ನಾನು ಕಾರ್ಡಿಯೋನ ಫಿನಿಶ್ ಮಾಡಿದೆ. ಥ್ರೆಡ್ ಮಿಲ್ಲೇ ಬೇಕು ಅಂತಿಲ್ಲ ಗೈಸ್, ನೀವು ಕಾರ್ಡಿಯೋ ಮಾಡೋದಕ್ಕೆ ನಿಮ್ಮ ಬಾಡಿನೇ ಸಾಕು. ಕಾರ್ಡಿಯೋ ಮುಗಿಸ್ಕೊಂಡು ಅದಾದ್ಮೇಲೆ ಸ್ಟ್ರೆಚಿಂಗ್ ಮಾಡ್ಕೊಂಡು ಕ್ರಿಯೇಟಿನ್ ಕುಡಿದೆ. ಟ್ರಿಪ್ಗೆ ಹೋಗಿದ್ದ ಕಾರಣ ಎಷ್ಟೊಂದು ಕೆಲಸ ಪೆಂಡಿಂಗ್ ಇತ್ತು, ಎಲ್ಲ ಕೆಲಸನೂ ಮುಗಿಸ್ಕೊಂಡು ಅದಾದ್ಮೇಲೆ ಅನ್ನ ಸಾರು ಪಾರ್ಸಲ್ ತಂದ್ಬಿಟ್ಟು ತಿಂದೆ ಚೆನ್ನಾಗೆ. ಅದಾದ್ಮೇಲೆ ನಾನು ಮಧುಶ್ರೀ ಡೆಕೆತ್ಲಾನ್ಗೆ ಹೋಗಿದ್ವಿ. ಜಿಮ್ಮಲ್ಲಿರೋ ಎಷ್ಟೊಂದು ಬ್ಯಾಂಡ್ ಕಿತ್ತೋಗಿದ್ದ ಕಾರಣ ಹೊಸ ಬ್ಯಾಂಡ್ಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಜಿಮ್ಗೆ ಬಂದು ಸುಮಂತ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅದಾದ್ಮೇಲೆ ನನ್ಗೆ ಇನ್ನೊಂದು ಫ್ರೆಂಡ್ ಸುಮಂತ್ ಫೋನ್ ಮಾಡಿದ್ದ. ಅವ್ರ ಏರಿಯಾದಲ್ಲೇನೋ ಫಂಕ್ಷನ್ ಅಂತೆ, ಅದಕ್ಕೆ ಅವ್ರ ಮನೇಲಿ ಮಸ್ತಾಗಿ ನಾನ್ ವೆಜ್ ಊಟ ಮಾಡಿಸಿದ್ರು. ಚೆನ್ನಾಗಿ ಬ್ಯಾಟಿಂಗ್ ಆಡಿದೆ. ಅದಾದ್ಮೇಲೆ ಒಂದು ಸ್ವಲ್ಪ ಮಟನ್ ಬಿರಿಯಾನಿ ಹಾಕೋ ಅಂದ್ರೆ ಇಡೀ ಪಾತ್ರೆನೇ ತಂದ್ಬಿಟ್ಟಿದ್ದ. ನನ್ನ ಮೇಲೆ ಎಷ್ಟು ಲವ್ ನೋಡಿ ಗೈಸ್. ತಿನ್ಕೊಂಡು ಸೀದಾ ಆಟೋ ಹತ್ಕೊಂಡ್ ಮನೆಗೆ ಹೋದೆ. ನಾಳೆ ಬೆಳಿಗ್ಗೆ ನಾನೇ ಎದ್ದೇಳ್ಬೇಕು ಸೆಷನ್ ತಗೊಳ್ಳೋದಕ್ಕೆ. ಅಲಾರಾಮ್ ಇಟ್ಕೊಂಡ್ ಮಲ್ಕೊಂಡೆ ಗೈಸ್.